ಎಲ್ರಿಗೂ ನಮಸ್ಕಾರ. ಟಾಪರ್ IAS ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ನಾವಿವತ್ತು ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000 ಅಂದರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಈ ಒಂದು ಪಾಲಿಸಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಜನಸಂಖ್ಯೆ ಅಂತ ಅಂದರೆ ಏನು? ಸೊ ಇಂಡಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂದರೆ 2021ರ ವೇಳೆಗೆ ಸೊ ನಮ್ಮಲ್ಲಿರುವಂಥ ಜನಸಂಖ್ಯೆ 1.393 ಬಿಲಿಯನ್ ಆಗಿದೆ. ಸೊ ಇಷ್ಟು ಜನಸಂಖ್ಯೆಯನ್ನು ಹೊಂದಿದ್ದು ಭಾರತ ಪ್ರಪಂಚದಲ್ಲೇ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿಯಾಗಿ ಹೊರಹೊಮ್ಮಿದೆ. ಸೊ ಇದು ಚೀನಾ ದ ಫಸ್ಟ್ ಪಾಪ್ಯುಲಸ್ ಕಂಟ್ರಿ ಆಗಿದೆ. ಸೊ 2030ರ ಹೊತ್ತಿಗೆ ಇಂಡಿಯಾ ಚೀನಾವನ್ನು ಕೂಡ ಬೀಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಭಾರತ ಕೆಲವು ದಶಕಗಳಿಂದ ಗ್ರೋತ್ ರೇಟ್ ಏನಿದೆ, ಇಂಡಿಯಾಸ್ ಗ್ರೋತ್ ರೇಟು ಕಡಿಮೆ ಆಗ್ತಿದೆ. ಸೊ ಈ ಒಂದು ಗ್ರೋತ್ ರೇಟ್ ಏನು ಕಡಿಮೆ ಆಗ್ತಿದೆ, ಸೊ ಇದರಿಂದ ಏನು ಎಫೆಕ್ಟ್ ಆಗ್ತಿದೆ, ಕಾಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಏನಂತ ಅಂದರೆ, ಫಸ್ಟ್ ಥಿಂಗ್ ಏನಂದರೆ ನಗರೀಕರಣ. ಸೊ ಎರಡನೇದು ಹೆಚ್ಚುತ್ತಿರುವ ಶಿಕ್ಷಣ ಮಟ್ಟಗಳು, ಅಂದರೆ ಎಜುಕೇಷನ್ನು ಜಾಸ್ತಿ ಆಗ್ತಿದೆ. ಮತ್ತು ಎಸ್ಪೆಷಲಿ ಮಹಿಳೆಯರು ಎಜುಕೇಟೆಡ್ ಆಗ್ತಿದ್ದಾರೆ. ಸೊ ಮಹಿಳೆಯರು ಕೂಡ ಶಾಲೆಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಬಡತನ ನಿರ್ಮೂಲನೆಯನ್ನು ಮಾಡೋದಕ್ಕೆ ತುಂಬ ಗೌರ್ಮೆಂಟು ಎಫರ್ಟನ್ನು ಆಗ್ತಿದೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗ್ತಿದೆ, ಭಾರತದಲ್ಲಿ ಗ್ರೋತ್ ರೇಟು ಕಡಿಮೆ ಆಗ್ತಿದೆ. ಏನಕ್ಕೋಸ್ಕರ ಅಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರು ಜಾಸ್ತಿ ಸಮಾಜದ ಉದ್ಧಾರಕ್ಕೋಸ್ಕರ ಖರ್ಚು ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ಗ್ರೋತ್ ರೇಟು ಕಡಿಮೆ ಆಗ್ತಿದೆ ಅಂತ ಇವರು ಹೇಳ್ತಿದ್ದಾರೆ. ಸೊ ಕಳೆದ ಕೆಲವು ವರ್ಷಗಳಿಂದ ಭಾರತದ ಜನಸಂಖ್ಯೆ ಬೆಳವಣಿಗೆ ತುಂಬ ಗಮನಾರ್ಹವಾಗಿ ಇದೆ. ಏನಕ್ಕೋಸ್ಕರ ಅಂದರೆ ಇದು ನಿಧಾನವಾಗಿ ಆಗ್ತಿದೆ ಜನಸಂಖ್ಯೆ ಬೆಳವಣಿಗೆ, ಆದರೂ ಕೂಡ ಇದು ಚೀನಾಗಿಂತ ವೇಗವಾಗಿದೆ. ಬೇರೆ ಎಲ್ಲ ಕಂಟ್ರಿಗಳಿಗೆ ಅಥವಾ ನಮ್ಮ ಕಂಟ್ರಿಗೆ ಇಂದಿನ ವರ್ಷದ ಬೆಳವಣಿಗೆಯನ್ನು ಕಂಪೇರ್ ಮಾಡಿದಾಗ ಭಾರತದ ಜನಸಂಖ್ಯೆ ಬೆಳವಣಿಗೆ ಕಡಿಮೆ ಆಗೇ ಇದೆ. ಆದರೆ ಚೀನಾಗೆ ಹೋಲಿಸಿದ್ರು ಕೂಡ, ಚೀನಾ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಅಲ್ವಾ, ಸೊ ಚೀನಾಗೆ ಹೋಲಿಸಿದ್ರು ಕೂಡ ನಮ್ಮ ಜನಸಂಖ್ಯೆ ಬೆಳವಣಿಗೆ ಚೀನಾಗಿಂತ ಜಾಸ್ತಿ ಇದೆ. ಸೊ ಇದರಿಂದ ನಾವೇನು ಪ್ರಿಡಿಕ್ಟ್ ಮಾಡ್ತಿದ್ದೀವಿ ಅಂದರೆ 2026ರ ವೇಳೆಗೆ ಚೀನಾವನ್ನು ಮೀರಿಸುವಂಥ ನಿರೀಕ್ಷೆ ಇದೆ. ಅಂದರೆ ಚೀನಾವನ್ನು ಮೀರಿಸಿ ಭಾರತ ಮೊದಲನೇ ಸ್ಥಾನಕ್ಕೆ ಬರುವಂಥ ಚಾನ್ಸಸ್ ಕೂಡ ಇದೆ. ಸೊ 1.46 ಬಿಲಿಯನ್ ಜನರನ್ನು ಆ ಒಂದು ಟೈಮಿಗೆ ಅಷ್ಟರಲ್ಲಿ ಹೊಂದಿರುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿದ್ದಾರೆ. 2030ರ ನಂತರ ಭಾರತ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಆಗುತ್ತೆ ಅನ್ನೋದನ್ನು ಕೂಡ ನಿರೀಕ್ಷೆ ಮಾಡಲಾಗಿದೆ. 2060ರ ವೇಳೆಗೆ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ ಅಂದರೆ 1.65 ಬಿಲಿಯನ್ ಜನಸಂಖ್ಯೆಗಿಂತ ಜಾಸ್ತಿ ಇರುತ್ತೆ. ಬಟ್ ಇದೇ ಗರಿಷ್ಠ ಜನಸಂಖ್ಯೆ ಆಗಿರುತ್ತೆ. ಸೊ ಈ 2060 ಆದಮೇಲೆ ಈ ಒಂದು ಜನಸಂಖ್ಯೆ ಏನಿದೆ, ಗ್ರೋತ್ ಏನಿದೆ, ಅದು ಉತ್ತುಂಗಕ್ಕೇರಿ 2060ರಲ್ಲಿ ಮತ್ತೆ ಅಲ್ಲಿಂದ ಕಡಿಮೆ ಆಗುವಂಥ ಚಾನ್ಸಸ್ ಇದೆ, ಕಡಿಮೆ ಆಗುತ್ತೆ ಅಂತ ಇವರು ಪ್ರಿಡಿಕ್ಟನ್ನು ಮಾಡ್ತಿದ್ದಾರೆ. ಸೊ ಏನಿದು ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣಗಳೇನು? ಈ ಒಂದು ಕಾಸಸ್ ಆಫ್ ಪಾಪ್ಯುಲೇಷನ್ ಅಂತ ಅಂದರೆ ಭಾರತದಲ್ಲಿ ಕುಟುಂಬ ಯೋಜನೆಯ ಕೊರತೆ, ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಭಾರತದಲ್ಲಿ. ಇನ್ನೊಂದೇನೆಂದರೆ ದೀರ್ಘಕಾಲದಿಂದ ಸ್ಥಾಪಿತವಾಗಿರುವ ಸಾಂಪ್ರದಾಯಿಕ ನಂಬಿಕೆಗಳು. ಸೊ ಅಂದರೆ ಗಂಡು ಮಗುನೇ ಬೇಕು ಅನ್ನೋ ಒಂದು ಸಾಂಪ್ರದಾಯಿಕ ನಂಬಿಕೆಯಿಂದಾಗಿ ಗಂಡು ಮಗು ಆಗೋವರೆಗೂ ಮಕ್ಕಳನ್ನು ಮಾಡ್ಕೊಳ್ಳೋದ್ರಿಂದ ಏನಾಗ್ತಿದೆ, ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಿದೆ. ಇನ್ನು ನೆಕ್ಸ್ಟ್ ಥಿಂಗ್ ಬಂದರೆ ಮಕ್ಕಳನ್ನು ಹೊಂದುವ ಸಾಮಾಜಿಕ ಒತ್ತಾಯ. ಸೊ ಅಂದರೆ ಮಕ್ಕಳಿಲ್ಲ ಅಂದರೆ ಅವರನ್ನು ಸಮಾಜದಲ್ಲಿ ಬೇರೆ ಥರನೇ ಟ್ರೀಟ್ ಮಾಡೋದ್ರಿಂದ, ಪ್ರತಿಯೊಬ್ಬರಿಗೂ ಮಕ್ಕಳು ಇರಬೇಕು ಅನ್ನೋ ಉದ್ದೇಶದಿಂದ 2 ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಈ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್, ಕುಟುಂಬದ ಅನೇಕ ಮಕ್ಕಳು ಕುಟುಂಬದ ಆದಾಯಕ್ಕೆ ಹೆಚ್ಚಿನದನ್ನು ನೀಡುತ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ಜಾಸ್ತಿ ಇದ್ದರೆ ಅವರು ಕೆಲಸಕ್ಕೆ ಹೋಗ್ತಾರೆ, ಅವರಿಂದ ಆದಾಯ ಬರುತ್ತೆ. ಸೊ ಇದರಿಂದ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಾಗುತ್ತೆ ಅನ್ನೋ ಒಂದು ಮೂಢನಂಬಿಕೆಯಿಂದ ಕೂಡ ಈ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಸೊ ಇಂಥ ತಪ್ಪು ಕಲ್ಪನೆಯಿಂದ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಸಾವಿನ ಪ್ರಮಾಣ ಕಡಿಮೆ ಆಗಿದೆ. ಸೊ ಇವಾಗ ಡೆತ್ ರೇಟು ಕೂಡ ಕಡಿಮೆ ಆಗಿದೆ. ಏನಕ್ಕೋಸ್ಕರ ಅಂದರೆ ಆರೋಗ್ಯ ತಪಾಸಣೆ ಕರೆಕ್ಟಾಗಿ ಅದು ಫ್ರೀಯಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗ್ತಾ ಇರೋದ್ರಿಂದ ಸಾವಿನ ಪ್ರಮಾಣನೂ ಕೂಡ
ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮತ್ತು ಸುಲಭವಾಗಿ ಲಭ್ಯವಿರುವ ವೈದ್ಯಕೀಯ ಮತ್ತು ತಾಂತ್ರಿಕ ಸೌಲಭ್ಯಗಳಿಂದ ಈ ಒಂದು ಸಾವಿನ ಪ್ರಮಾಣ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಆಹಾರ ಉತ್ಪಾದನೆ ಕೂಡ ಹೆಚ್ಚಾಗಿದೆ. ಈಗ ಗ್ರೀನ್ ರೆವಲ್ಯೂಷನ್ ಇರ್ಬೋದು, ಈ ಥರ ಕೆಲವೊಂದು ಸ್ಟೆಪ್ಸನ್ನು ತೊಗೊಂಡು ಬಂದು, ಮತ್ತು ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS ಮೂಲಕ ಎಲ್ಲರಿಗೂ ಫ್ರೀ ಧಾನ್ಯಗಳನ್ನ ಗೌರ್ಮೆಂಟ್ ವಿತರಣೆ ಮಾಡ್ತಿರೋದ್ರಿಂದ ಇರ್ಬೋದು. ಸೊ ಈ ಥರ ಕೆಲವೊಂದು ಸ್ಟೆಪ್ಸಿಂದ ಏನಾಗ್ತಿದೆ, ಸಾವಿನ ಪ್ರಮಾಣ ಕಡಿಮೆ ಆಗ್ತಿದೆ. ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಿರೋದ್ರಿಂದ ಅವರು ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಿದೆ. ಸೊ ಇದರಿಂದನೂ ಕೂಡ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ. ಸೊ ನೆಕ್ಸ್ಟ್ ಹೋದರೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000. ಸೊ ಈ ಒಂದು ನೀತಿಯನ್ನು 2000ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದ್ರದ್ದು ಗುರಿ ಏನು ಅಂದರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿರೋರಿಗೆ ಸಹಾಯ ಮಾಡುವಂಥ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಇದು ಆರೋಗ್ಯ ರಕ್ಷಣಾ ಸೇವೆಯನ್ನು ಒದಗಿಸುತ್ತೆ. ಅಂದರೆ ಯಾವ್ಯಾವ ರೀತಿಯ ಆರೋಗ್ಯ ತಪಾಸಣೆ ಸೇವೆಗಳು ಲಭ್ಯ ಇದೆ ಅನ್ನೋ ಒಂದು ಮಾಹಿತಿಯನ್ನು ಜನರಿಗೆ ಒದಗಿಸೋದ್ರ ಮೂಲಕ ಅವರಿಗೆ ಈ ಯೋಜನೆಯಿಂದ ಹೆಲ್ಪನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ದ ಉದ್ದೇಶ. ಸೊ ಇದನ್ನು ಯಾವ ಉದ್ದೇಶದಿಂದ ಈ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ಪಾಲಿಸಿ 2000ವನ್ನು ತೊಗೊಂಡು ಬಂದಿದ್ದಾರೆ ಅಂದರೆ, ಭಾರತದಲ್ಲಿ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸ್ಬೇಕು ಅನ್ನೋ ಉದ್ದೇಶದಿಂದ. ಅದೇ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಆಗಬೇಕು, ಮತ್ತು ಚೈಲ್ಡ್ ಹೆಲ್ತ್ ಕೇರ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು, ಚಿಕ್ಕ ಮಕ್ಕಳಿಗೆ ಒಳ್ಳೆ ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಮತ್ತು ಮಾಹಿತಿಯುಕ್ತ ಆರೋಗ್ಯ ಸಿಬ್ಬಂದಿ ಅಂದರೆ ಇನ್ಫಾರ್ಮೇಟಿವ್ ಹೆಲ್ತ್ ಕೇರ್ ಪರ್ಸನಲ್ಸನ್ನ ಪ್ರೊವೈಡ್ ಮಾಡಬೇಕು. ಮತ್ತು ಗರ್ಭ ನಿರೋಧಕ ಅಗತ್ಯಗಳು ಇದನ್ನು ಕೂಡ ಪ್ರೊವೈಡ್ ಮಾಡಬೇಕು. ಇದನ್ನೆಲ್ಲ ಪೂರೈಸಬೇಕು. ಸೊ ಅಂದರೆ ಅವಶ್ಯಕತೆ ಹೆಲ್ತ್ ಕೇರ್ನ ತಗೊಳ್ಳೋದಕ್ಕೆ ಯಾವ ರೀತಿಯಾಗಿ ಸಂಪನ್ಮೂಲಗಳು ಬೇಕು ಅದನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ವನ್ನು ತೊಗೊಂಡು ಬಂದಿದ್ದಾರೆ. ಸೊ 2010ರ ವೇಳೆಗೆ TFR ಏನಿದೆ ಅಂದರೆ ಇದನ್ನು ಸಾಧಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿದೆ. ಸೊ ಅಂದರೆ ಈಗ ಸಂತಾನೋತ್ಪತ್ತಿ ಆರೋಗ್ಯ ಅಂದರೆ ತಾಯಿಯ ಆರೋಗ್ಯ ಅಥವಾ ಮಕ್ಕಳ ಉಳಿವು, ಭಾರತದ ತಾಯಿಯ ಆರೋಗ್ಯ ಅಗತ್ಯಗಳ ಪೂರೈಸುವ ಬಗ್ಗೆ ಇದು ಮಾತಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಿಪ್ರೊಡಕ್ಟಿವ್ ಹೆಲ್ತ್ ಇರ್ಬೋದು. ಈಗ ಸಂತಾನೋತ್ಪತ್ತಿ ಮಾಡಬೇಕಂದ್ರೆ ಅವರಿಗೆ ಏನೇನು ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. ತಾಯಿಯ ಆರೋಗ್ಯವನ್ನು ಕಾಪಾಡಬೇಕಾಗುತ್ತೆ. ಮಕ್ಕಳು ಈಗ ಸರ್ವೈವ್ ಆಗಬೇಕು ಅಂತ ಅಂದರೆ ಅವರಿಗೆ ಯಾವ್ಯಾವ ರೀತಿ ಲಸಿಕೆಗಳನ್ನು ಕೊಡಬೇಕು, ಸೊ ಅವರಿಗೆ ಯಾವ ಥರ ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇದು ಟ್ಯಾಕಲ್ ಮಾಡುತ್ತೆ. ಮತ್ತು ಮೆಟರ್ನಲ್ ಮೋರ್ಟಾಲಿಟಿ ರೇಟನ್ನು ಕಡಿಮೆ ಮಾಡಬೇಕು. ಸೊ ಅಂದರೆ ಈ ಒಂದು ನ್ಯೂ ಬರ್ತ್ ಆದಮೇಲೆ ಭಾರತದಲ್ಲಿ ತಾಯಂದಿರ ಸಾವು ತುಂಬ ಜಾಸ್ತಿ ಆಗ್ತಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಾಲಿಸಿಯನ್ನು ತೊಗೊಂಡು ಬಂದಿದ್ದಾರೆ. ಸೊ 2045ರ ವೇಳೆಗೆ ಸ್ಥಿರ ಜನಸಂಖ್ಯೆಯನ್ನು ತಲುಪುವಂಥ ಗುರಿನ ಹೊಂದಿದೆ. ಅಂದರೆ ಸ್ಟೇಬಲ್ ಪಾಪ್ಯುಲೇಷನ್ನ ರೀಚ್ ಆಗಬೇಕು 2045 ಅಷ್ಟರಲ್ಲಿ ಅಂತ ಹೇಳಿ ಇದು ಮಾತಾಡ್ತಿದೆ. ಸೊ ಇದು 2010 ಅಷ್ಟರಲ್ಲಿ ಕೆಲವೊಂದು ಗೋಲ್ಸನ್ನು ಅಚೀವ್ ಮಾಡಬೇಕಂತ ಹೇಳಿ ಗುರಿಗಳನ್ನ ನಿಗದಿ ಮಾಡಿಕೊಂಡಿದೆ. ಸೊ ಏನೇನು ಅಚೀವ್ ಮಾಡಬೇಕಂದ್ರೆ ಮಕ್ಕಳ ಶಿಕ್ಷಣವನ್ನು ಹೆಚ್ಚಿಸಬೇಕು, ಮತ್ತು ಸ್ಕೂಲ್ ಡ್ರಾಪ್ಔಟ್ಸ್ ಏನಿದ್ದಾರೆ ಆ ಒಂದು ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಇದ್ರದ್ದು ಮೊದಲನೇ ಗುರಿಯನ್ನು ಫಿಕ್ಸ್ ಮಾಡ್ಕೊಂಡಿದೆ. ಅಂದರೆ 14 ವರ್ಷದವರೆಗೆ ಬಾಲಕ ಅಥವಾ ಬಾಲಕಿಯರಿಗೆ ಉಚಿತ ಶಿಕ್ಷಣವನ್ನು ನೀಡೋದ್ರ ಮೂಲಕ ಮತ್ತು ಅದನ್ನು ಕಡ್ಡಾಯಗೊಳಿಸೋದ್ರ ಮೂಲಕ ಪ್ರತಿಯೊಂದು ಮಗುನೂ 14 ವರ್ಷದವರೆಗೂ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶವನ್ನು ಈ ಒಂದು ಪಾಲಿಸಿ ಗುರಿಯಾಗಿ ಇಟ್ಕೊಂಡಿದೆ. ಮತ್ತು ಪ್ರತಿ 1000 ಜೀವಂತ ಜನಗಳಿಗೆ 30ಕ್ಕಿಂತ ಕಡಿಮೆ ಶಿಶು ಮರಣ ಪ್ರಮಾಣವನ್ನು ಅಚೀವ್ ಮಾಡಬೇಕು. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ದಿನದಲ್ಲಿ 1000 ಮಕ್ಕಳು ಹುಟ್ಟುತ್ತಾರೆ ಅಂತ ಅಂದರೆ, ಸೊ ಆ ಒಂದು 1000 ಮಕ್ಕಳಲ್ಲಿ ಎಷ್ಟು ಮಗು ಸಾಯ್ತಿದೆ ಅನ್ನೋದನ್ನು ನಾವು ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಇವತ್ತು 1000 ಮಕ್ಕಳು ಹುಟ್ಟಿದೆ ಅಂದರೆ ಅದರಲ್ಲಿ 100 ಮಕ್ಕಳು ಸತ್ತೋದ್ರು ಅಂದರೆ ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್ ಎಷ್ಟು ಅಂದರೆ
100. ಸೊ ಇದನ್ನು 30ಕ್ಕಿಂತ ಕಡಿಮೆ ಮಾಡಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ MMR, ಮೆಟರ್ನಲ್ ಮೋರ್ಟಾಲಿಟಿ ರೇಟ್, ಅಂದರೆ 1,00,000 ಜೀವಂತ ಜನಗಳಿಗೆ ಎಷ್ಟು ತಾಯಂದಿರು ಸಾಯ್ತಿದ್ದಾರೆ ಅಂತ. ಸೊ ಅಂದರೆ ತಾಯಂದಿರ ಮರಣ ಅನುಪಾತವನ್ನು ನಾವು ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಅಂದರೆ 1,00,000 ಜೀವಂತ ಜನಗಳಿಗೆ 100ಕ್ಕಿಂತ ಕಡಿಮೆ ಸಾವುಗಳು ಆಗಬೇಕು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ ಇದನ್ನು ಅಚೀವ್ ಮಾಡೋ ಅಂಥ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್, ಲಸಿಕೆ ತಡೆಗಟ್ಟಬಹುದಾದ ರೋಗಗಳ ವಿರುದ್ಧ ಸಾರ್ವತ್ರಿಕ ರೋಗ ನಿರೋಧ ಕಾರ್ಯಕ್ರಮ ಅಡಿಯಲ್ಲಿ ಭಾರತದ ಎಲ್ಲ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯನ್ನು ಇದು ಹೊಂದಿತ್ತು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಿರ್ಬೋದು. ಸೊ ಈ ಥರ ಕೆಲವೊಂದು ರೋಗ ನಿರೋಧಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಯೂನಿವರ್ಸಲ್ ಇಮ್ಯುನೈಸೇಷನ್ನ ಅಚೀವ್ ಮಾಡ್ಬೋದು ಅನ್ನೋ ಉದ್ದೇಶ ಈ ಒಂದು ಪಾಲಿಸಿ ಗುರಿಯಾಗಿದೆ. ಮತ್ತು ಹುಡುಗಿಯರ ವಿಳಂಬ ವಿವಾಹವನ್ನು ಇದು ಪ್ರೋತ್ಸಾಹಿಸುತ್ತೆ. ಈವನ್ ಹೆಣ್ಮಕ್ಳಿಗೆ ಕಾನೂನಿನ ಪ್ರಕಾರ 18 ವರ್ಷ ವಯಸ್ಸಿಗೆ ಮದುವೆ ಆಗೋ ಥರ ಇದ್ದರೂ ಕೂಡ ಈ ಒಂದು ಪಾಲಿಸಿ 20 ವರ್ಷಕ್ಕೆ ಮದುವೆ ಆದರೆ ಅದು ಅನುಕೂಲ ಅಂತ ಹೇಳಿ ಅದನ್ನು ಪ್ರೋತ್ಸಾಹವನ್ನು ಮಾಡ್ತಾ ಇದೆ. ಮತ್ತು ಆಸ್ಪತ್ರೆಗಳಿರ್ಬೋದು, ಚಿಕಿತ್ಸಾಲಯಗಳಿರ್ಬೋದು, ಸೊ ಈ ಎಲ್ಲ ಒಂದು ಸಂಸ್ಥೆಗಳಲ್ಲಿ ಏನು ಹೆರಿಗೆಗಳಾಗುತ್ತೆ, ಸೊ ಅಲ್ಲಿ ಆ ಒಂದು ಹೆರಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಟೋಟಲ್ 80% ಹೆರಿಗೆಗಳು ಇನ್ಸ್ಟಿಟ್ಯೂಷನಲ್ ಡೆಲಿವರೀಸೇ ಆಗಬೇಕು ಅಂತ ಹೇಳಿ ಇದು ಪ್ರಮೋಟ್ ಮಾಡ್ತಿದೆ. ಸೊ ಅಂದರೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ 100% ತರಬೇತಿಯನ್ನು ಕೊಡಬೇಕು. ಮತ್ತು ಅವರು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬಂದೂ ಅದನ್ನು ಸಾರ್ಟ್ಔಟ್ ಮಾಡೋ ರೀತಿಯಲ್ಲಿ ಇರಬೇಕು. ಎಲ್ಲ ಒಂದು ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡೋಕ್ಕೆ ಅರ್ಹರಾಗಿರಬೇಕು ಅಂತ ಹೇಳಿ ಈ ಒಂದು ಪಾಲಿಸಿ ಹೇಳ್ತಾ ಇದೆ. ಮತ್ತು ದಂಪತಿಗಳ ಗರ್ಭನಿರೋಧಕ ಮತ್ತು ಫಲವತ್ತತೆ ಅಗತ್ಯಗಳಿಗೆ ಸಮಾಲೋಚನೆ ಮತ್ತು ಮಾಹಿತಿ ಸೇವೆಗಳನ್ನು ಒದಗಿಸೋದು. ಸೊ ಅಂದರೆ ಯಾವ ರೀತಿಯಾಗಿ ಈಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಆ ಒಂದು ಇನ್ಫಾರ್ಮೇಷನ್ನ ಕೊಡೋದು ಈ ಒಂದು ಪಾಲಿಸಿಯ ಉದ್ದೇಶ ಆಗಿದೆ. ಏಡ್ಸ್ ಇರ್ಬೋದು, ಅಂದರೆ ಸಂತಾನೋತ್ಪತ್ತಿ ನಾಳದ ಸೋಂಕುಗಳಿರ್ಬೋದು, ಮತ್ತು ಲೈಂಗಿಕವಾಗಿ ಹರಡುವ ಕೆಲವೊಂದು ರೋಗಗಳಿರ್ಬೋದು. ಸೊ ಈ ಒಂದು ರೋಗಗಳ ಹರಡುವಿಕೆಯನ್ನು ಕಡಿಮೆ ಮಾಡೋದು ಇದ್ರದ್ದು ಇನ್ನೊಂದು ಗುರಿಯಾಗಿದೆ. ಉತ್ತಮ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಎಲ್ಲ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಾಲಿಸಿನ ತಗೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಸಂತಾನೋತ್ಪತ್ತಿ ಅಥವಾ ಮಕ್ಕಳ ಆರೋಗ್ಯ ಅಗತ್ಯಗಳೇನಿರುತ್ತೆ ಅದು ಮತ್ತು ಸೇವೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಈ ಒಂದು ನಾಗರಿಕರಿಗೆ ಸಹಾಯ ಮಾಡುವಂಥ ಉದ್ದೇಶದಿಂದ ಆಯುರ್ವೇದ ಇರ್ಬೋದು, ಸಿದ್ಧ, ಯುನಾನಿ, ಯೋಗ, ಪ್ರಕೃತಿ ಚಿಕಿತ್ಸೆ ಮತ್ತು ಹೋಮಿಯೋಪತಿಗಳನ್ನ ಇನ್ಕ್ಲೂಡ್ ಮಾಡಿಕೊಂಡು ಭಾರತೀಯ ವೈದ್ಯಕೀಯ ವ್ಯವಸ್ಥೆಯನ್ನು ಸಂಯೋಜನೆ ಮಾಡಬೇಕು. ಸೊ ಅಂದರೆ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೂಡ ಜನರಿಗೆ ಸಿಗೋ ಹಾಗೆ ಮಾಡಬೇಕು ಅಂತ ಹೇಳಿ ಇದು ಗುರಿಯನ್ನು ಇಟ್ಕೊಂಡಿದೆ. 2 ಮಕ್ಕಳ ತತ್ವವನ್ನು ಅಂದರೆ 2 ಚಿಲ್ಡ್ರನ್ ಪ್ರಿನ್ಸಿಪಲ್ನ ನಾವು ಭಾರತದಲ್ಲಿ ಪ್ರೋತ್ಸಾಹಿಸ್ತಿದ್ದೀವಿ. ಕುಟುಂಬ ಕಲ್ಯಾಣ ಯೋಜನೆಗಳ ಸಾಮಾಜಿಕ ಸ್ವೀಕಾರವನ್ನು ಸಾಧಿಸುವ ಉದ್ದೇಶದಿಂದ ಈ ಒಂದು ನೀತಿ ಕೆಲವೊಂದು ಗುರಿಗಳನ್ನ ಸೆಟ್ ಮಾಡ್ಕೊಂಡಿದೆ. ಸೊ ಇದು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ಈ ಎಲ್ಲ ಒಂದು ಗುರಿಗಳನ್ನ ಸಾಧಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಈ ಒಂದು ಪಾಲಿಸಿ ಇಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಪಾಲಿಸಿನಲ್ಲಿ ಇಟ್ಕೊಂಡಿರೋಂಥ ಗುರಿಗಳು. ಸೊ ಎಜುಕೇಷನ್ನ ಕೊಡಿಸೋದ್ರಿಂದ, ಹೆಲ್ತನ್ನು ಕೊಡಿಸೋದ್ರಿಂದ, ಮತ್ತು 2 ಚೈಲ್ಡ್ ಪಾಲಿಸಿನ ಫಾಲೋ ಮಾಡೋದ್ರಿಂದ ಇರ್ಬೋದು, ಒಳ್ಳೆಯ ಆರೋಗ್ಯ ತಪಾಸಣೆಯನ್ನು ನೀಡೋದ್ರಿಂದ ಇರ್ಬೋದು, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸಿಂದ ಇರ್ಬೋದು. ಸೊ ಈ ಥರ ಕೆಲವೊಂದು ಸ್ಟೆಪ್ಸನ್ನು ತಗೊಳ್ಳೋದ್ರಿಂದ ಈ ಒಂದು ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಇರ್ಬೋದು ಅಥವಾ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಇರ್ಬೋದು ಇದನ್ನು ರೆಡ್ಯೂಸ್ ಮಾಡಬೇಕು ಅನ್ನೋದು ಈ ಒಂದು ಪಾಲಿಸಿಯ ಉದ್ದೇಶ ಆಗಿದೆ. ಸೊ ಇಷ್ಟು ಇವತ್ತಿಗೆ. ಸೊ ನಿಮಗೆ ಇದರ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಈ ಒಂದು PDF ಬೇಕಂದರೆ ನೀವು ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.